ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಜೆಡಿಎಸ್ ಕೋರ್ ಕಮಿಟಿ ರಾಜ್ಯಾಧ್ಯಕ್ಷ, ವಿಧಾನಸಭೆ ಮಾಜಿ ಉಪಸಭಾಪತಿ ಹಾಗೂ ಚಿಂತಾಮಣಿಯ ಮಾಜಿ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿಯವರ ಹುಟ್ಟುಹಬ್ಬದ ಅಂಗವಾಗಿ ಲಿಯೋ ಕ್ಲಬ್ ಆಫ್ ಮಾರ್ಗ ಅಧ್ಯಕ್ಷ ನವೀನ್ ಜಿ ಕೃಷ್ಣರವರು ಬೀದಿ ಬದಿ ವ್ಯಾಪಾರಸ್ಥರಿಗೆ ಅಕ್ಕಿ ಮೂಟೆ ಸೇರಿದಂತೆ ದಿನಸಿ ಸಾಮಗ್ರಿಗಳ ಕಿಟ್ಟುಗಳನ್ನು ಉಚಿತವಾಗಿ ವಿತರಣೆ ಮಾಡುವುದರ ಮೂಲಕ ಜೆ.ಕೆ. ಕೃಷ್ಣಾರೆಡ್ಡಿಯವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದರು. ಜೆಡಿಎಸ್ ಕೋರ್ ಕಮಿಟಿ ರಾಜ್ಯಾಧ್ಯಕ್ಷ ಹಾಗೂ ಚಿಂತಾಮಣಿಯ ಮಾಜಿ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿಯವರ ಹುಟ್ಟುಹಬ್ಬದ ಅಂಗವಾಗಿ ಚಿಂತಾಮಣಿ ನಗರದ ಕೆಎಂಡಿ ಕಲ್ಯಾಣ ಮಂಟಪದಲ್ಲಿ ಸಮಾಜ ಸೇವಕ ಹಾಗೂ ಲಿಯೋ ಕ್ಲಬ್ ಆಫ್ ಮಾರ್ಗ ಅಧ್ಯಕ್ಷ ನವೀನ್ ಜಿ ಕೃಷ್ಣರವರಿಂದ ಬೀದಿ ಬದಿ ವ್ಯಾಪಾರಸ್ಥರಿಗೆ ಉಚಿತವಾಗಿ ದಿನಸಿ ಸಾಮಗ್ರಿಗಳ ಕಿಟ್ಟುಗಳ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಎಲ್ಲ ಜೆಡಿಎಸ್ ಹಿರಿಯ ಮುಖಂಡರು ಹಾಗೂ ಜೆಡಿಎಸ್ ಕಾರ್ಯಕರ್ತರು ಭಾಗವಹಿಸಿ ಕೇಕ್ ಕತ್ತರಿಸಿ ಸಿಹಿ ಹಂಚಿ ಜೆ.ಕೆ. ಕೃಷ್ಣಾರೆಡ್ಡಿಯವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿ ಶುಭ ಹಾರೈಸಿ ನಂತರ ಕಾರ್ಯಕ್ರಮಕ್ಕೆ ಆಗಮಿಸಿದ 500ಕ್ಕೂ ಹೆಚ್ಚು ಬೀದಿ ಬದಿ ವ್ಯಾಪಾರಸ್ಥರಿಗೆ ಉಚಿತವಾಗಿ ಅಕ್ಕಿ ಮೂಟೆ, ದಿನಸಿ ಕಾಳುಗಳು, ಎಣ್ಣೆ ಸೇರಿದಂತೆ ದಿನಸಿ ಸಾಮಗ್ರಿಗಳ ಕಿಟ್ಟುಗಳನ್ನು ವಿತರಣೆ ಮಾಡುವುದರ ಮೂಲಕ ಅರ್ಥಪೂರ್ಣವಾಗಿ ಜೆ.ಕೆ. ಕೃಷ್ಣಾರೆಡ್ಡಿಯವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ ಲೋಕ ಕಲ್ಯಾಣವಾಗಲಿ ಹಾಗೂ ಜೆ.ಕೆ. ಕೃಷ್ಣಾರೆಡ್ಡಿಯವರಿಗೆ ಉತ್ತಮ ಆರೋಗ್ಯ, ಆಯಸ್ಸು, ಉತ್ತಮ ಅಧಿಕಾರ ನೀಡಲಿ ಎಂದು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಎಲ್ಲ ಜೆಡಿಎಸ್ ಮುಖಂಡರು, ಕಾರ್ಯಕರ್ತರು ಹಾಗೂ ಜೆ.ಕೆ. ಕೃಷ್ಣಾರೆಡ್ಡಿಯವರ ಅಭಿಮಾನಿಗಳು, ಬೀದಿ ಬದಿ ವ್ಯಾಪಾರಸ್ಥರು, ಸಾರ್ವಜನಿಕರು ಮತ್ತಿತರರು ಉಪಸ್ಥಿತರಿದ್ದರು. ಚಿಂತಾಮಣಿಗೆಂದು ಕೃಷ್ಣರೆಡ್ಡಿ ಮಾಣಿಕ್ಯ, ಕ್ಷೇತ್ರದ ಜನತಾದಳದ ಸಾರಥಿ ಇವರಯ್ಯ. ಚಿಂತಾಮಣಿಗೆಂದು ಕೃಷ್ಣರೆಡ್ಡಿ ಮಾಣಿಕ್ಯ, ಕ್ಷೇತ್ರದ ಜನತಾದಳದ ಸಾರಥಿ ಇವರಯ್ಯ. ಬಹಳ ನಂಬಿಕೆಯಿಟ್ಟು ನೀವು ಕೊಟ್ಟ ಗೆಲುವ, ಬಹಳ ನಂಬಿಕೆಯಿಟ್ಟು ಕೊಟ್ಟ ಗೆಲುವ, ತನ್ನ ಜನ್ಮದಲ್ಲೇ ಮರೆಯದಂಥ ನಾಯಕ ನಮ್ಮ ಚಿನ್ನದಂತ ಚಿಂತಾಮಣಿ ಸೇವಕ, ನಮ್ಮ ಚಿನ್ನದಂತ ಚಿಂತಾಮಣಿ ಸೇವಕ. ಬಡ ಜನರ ಸೇವೆಯೊಂದೇ ತನ್ನ ಉಸಿರೆಂದು, ತನ್ನ ಜನರಿಗಾಗಿ ತಾನು ಎಂಬ ಶಪಥಗೈದು, ಚಿಂತಾಮಣಿ ಜನಕ್ಕಾಗಿ ಹಗಲಿರುಳು ದುಡಿದು ಕೃಷ್ಣರೆಡ್ಡಿ ಆದರೂ ನಮ್ಮಯ ತೆನೆ ಹೊತ್ತ ರೈತ ಮಹಿಳೆಗೆ ದಿನ ನಮಿಸುತ್ತಾ, ಅನ್ನದಾತನ ಮನೆಯ ಮಗನೇ ಆಗುತ್ತಾ, ವಿದ್ಯಾರ್ಥಿಗಳ ವಿದ್ಯೆಗೆ ನೆರವನ್ನು ನೀಡುತ್ತಾ, ಮಹಿಳೆ ಮಕ್ಕಳು ಕಾರ್ಮಿಕರ ಹಿತವ ಕಾಯುತ್ತಾ, ಕೃಷ್ಣರೆಡ್ಡಿ ಜನಮನ ಗೆದ್ದರು, ಕ್ಷೇತ್ರದ ಪಾಲಿಗೆ ಅಮೃತವಾದರು. ಕುಮಾರಣ್ಣ ಮಾಡಿದಂತ ಒಳ್ಳೆ ಕೆಲಸವ ಸ್ಫೂರ್ತಿಯಾಗಿ ಪಡೆದುಕೊಂಡು ದಿಟ್ಟ ಹೆಜ್ಜೆ ಇಟ್ಟರು. ಚಿಂತಾಮಣಿಗೆಂದು ಕೃಷ್ಣರೆಡ್ಡಿ ಮಾಣಿಕ್ಯ, ಕ್ಷೇತ್ರದ ಜನತಾದಳದ ಸಾರಥಿ ಇವರಯ್ಯ.
ಎಲ್ರಿಗೂ ಇವತ್ತು ಇಲ್ಲಿ ನಮ್ಮ KLD ಛತ್ರದಲ್ಲಿ ಬಂದಿರಬಲ್ಲ ಆಲೋಚನೆಗಳು ಮಾತನಾಡೋದ್ರಿಂದ ಜನತಾದಳದ ಶಿಲ್ಪಿ ದೇವೇಗೌಡರನ್ನು ಹೃದಯದಲ್ಲಿ ಇರಿಸಿಕೊಂಡ ಭಕ್ತ ಆಂಜನೇಯ, ಜಾತಿ ಧರ್ಮ ಭೇದಗಳ ಕಿತ್ತೊಗೆದ ಧೀರ, ಜಾತ್ಯತೀತದ ರಥವ ಏರಿದ ಸರದಾರ. ಹಿಂದೂ ಕ್ರೈಸ್ತರಿರಲಿ ಮುಸಲ್ಮಾನರಿರಲಿ ಪ್ರತಿಯೊಬ್ಬರ ಹೃದಯದಲ್ಲೂ ಸ್ನೇಹ ಪ್ರೀತಿ ಬೆಳೆಯುತ್ತಲಿ. ಸರ್ಕಲ್ ಚಿಂತಾಮಣಿ. ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು BP ಚಿಕಿತ್ಸೆಗಳು ಪ್ರಾರಂಭವಾಗಿವೆ. A to Z ಚರ್ಮ ಮತ್ತು ಮರ್ಮ ವ್ಯಾಧಿಗಳು, ಕೀಲುವಾಯು, ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು, ಬಿಳಿ ಮಚ್ಚೆಗಳು, ಕೂದಲು ಉದುರುವುದು, ಮಡುವೆಗಳು, ಚರ್ಮದಲ್ಲಿನ ಗಡ್ಡೆಗಳಿಗೆ 100% ಪರಿಹಾರ ಸಿಗಲಿದೆ. ಧೂಮಪಾನ ಮದ್ಯಪಾನವನ್ನು 100% ಗುಣಪಡಿಸಲಾಗುವುದು. ವಿವರಗಳಿಗೆ 9916731170 ಸಂಪರ್ಕಿಸಬಹುದು. ಚಿಂತಾಮಣಿನೆಲ್ಲ ಸಿಂಪಲ್ ಮಾಡಬೇಕಂತೆ. ಹಾಗಂತ ಬೀದಿಯಲ್ಲಿ ಇಟ್ಕೊಂಡಿರೋ ನಾವು ಬಂಡಿಗಳನ್ನೆಲ್ಲ ಮುಟ್ಟುವರಿ ಮಾಡಿಸಿ ನಮ್ಮ ಜೀವನ ನಡೆಯೋದು ತುಂಬ ಕಷ್ಟ ಆಗಿದೆ. ಒಂದೊತ್ತು ಊಟ ತಿನ್ನೋ ಕೂಡ ಕಷ್ಟ ಆಗಿದೆ. ಏನಾದರೂ ನಿಮ್ಮ ಕಡೆಯಿಂದ ಸಹಾಯ ಮಾಡಿ ಅಂತ ಕೇಳ್ತಾ ಇರೋದು ಬಂದು ನಮ್ಮ ಹತ್ರ. ಅದಕ್ಕೆ ನಾನೇನು ಅನ್ಕೋತೀನಿ, ಎಲ್ಲ ನಮ್ಮ JDS ಮುಖಂಡರ ಜೊತೆ ಚರ್ಚೆ ಮಾಡಿ ಹೆಂಗೋ ಏನೋ ಒಂದು ಸಹಾಯ ಮಾಡಬೇಕು ನಮ್ಮ ಬೀದಿ ಬದಿ ವ್ಯಾಪಾರಸ್ಥರಿಗೆ. ಅದಕ್ಕೆ ನಮ್ಮ ನಾಯಕ JK ಕೃಷ್ಣಾರೆಡ್ಡಿ ಅಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲರೂ ರೇಷನ್ ಕಿಟ್ ಕೊಡೋಣ ಅಂತ ತೀರ್ಮಾನ ಮಾಡಿದ್ದೀವಿ. ಈ ರೇಷನ್ ಕಿಟ್ ಕೊಡ್ಬೇಕಂದ್ರೆ ನಮ್ಮ ಹತ್ರ ಲಿಸ್ಟ್ ಇರಬೇಕು ಬೀದಿ ಬದಿ ವ್ಯಾಪಾರಸ್ಥರು ಯಾರಿದ್ದಾರೆ ಅಂತ. ಹಾಗೆ ಇದು ನಡೆದಿರುವಂತ ವಾಸ್ತವನೇ ನಾನು ಮಾತಾಡ್ತಾ ಇದ್ದೇನೆ. ಮುನ್ಸಿಪಲ್ ಆಫೀಸ್ಗೆ ನಮ್ಮಲ್ಲಿರುವಂಥ ಒಬ್ಬ ನಾಯಕರನ್ನ ನಮ್ಮ ಜೊತೆಯಲ್ಲಿರುವಂಥ ನಮ್ಮ ಸ್ನೇಹಿತರೊಬ್ಬರನ್ನ ಕಳಿಸ್ತೀನಿ, ಬೀದಿ ಬದಿ ವ್ಯಾಪಾರಸ್ಥರು ಲಿಸ್ಟ್ ಬೇಕು ಅಂತ. ಅಧಿಕಾರಿಗಳು ಏನು ಹೇಳ್ತಾರೆ, ಮೊದಲನೇ ದಿವಸ ನಾವು ಕೊಡ್ತೀವಿ, ಏನಕ್ಕೆ ಅಂತ ಕೇಳ್ತಾರೆ, ರೇಷನ್ ಕಿಟ್ ಕೊಡಕ್ಕೆ ಅಂತ ಹೇಳ್ತಾರೆ. ಮೇಲಧಿಕಾರಿಗಳು ಬಂದಾಗ ಕೊಡ್ತೀವಿ, ಮಾರನೇ ದಿವಸ ಬನ್ನಿ ಅಂತ ಹೇಳ್ತಾರೆ ನನ್ನ ಹತ್ರ. ಆಯ್ತು, ನಮ್ಮ ನಾಯಕರು ಅದನ್ನೇ ನನಗೆ ತಿಳಿಸ್ತಾರೆ. ಮಾರನೇ ದಿವಸ ಮತ್ತೆ ಹೋಗ್ತೀವಿ, ಮಾರನೇ ದಿವಸ ಕೊಟ್ಟರೆ ನಾವು ಲಿಸ್ಟ್ ಕೊಡಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ನಮ್ಮ ಮೇಲಧಿಕಾರಿಗಳು ಹೇಳಿದ್ದಾರೆ ನಾವು ಲಿಸ್ಟ್ ಕೊಡಲ್ಲ ಅಂತ ಹೇಳಿದಾಗ ನಾನೇನ್ ಮಾಡ್ತೀನಿ, ಏನಾದರೂ ಮಾಡಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ಸಹಾಯ ಮಾಡಲೇಬೇಕು, ದಿನಸಿ ಕಿಟ್ ಅಂತ ಕೊಟ್ಟು ಅಂತೇಳಿ ನಮ್ಮ ನಾಯಕರಾದ ಫೋಟೋ ನಾರಾಯಣಪ್ಪ ಅಣ್ಣನಾಗಿರ್ಬೋದು, ನಮ್ಮ ಸಂತೋಷ್ನಾಗಿರ್ಬೋದು, ಸುಧಾಕರ್ನಾಗಿರ್ಬೋದು, ಯೂನಿಸ್ನಾಗಿರ್ಬೋದು, ಇವನ್ನೆಲ್ಲ ನಾನು ಎಲ್ಲಿ ಬೀದಿ ಬದಿ ವ್ಯಾಪಾರಸ್ಥರು ಬಂಡಿಗಳಿರುತ್ತೆ ಅಲ್ಲೇ ಹೋಗಿ ಲಿಸ್ಟ್ ಕಲೆಕ್ಟ್ ಮಾಡಿ ಅಂತ ನಾನು ಅವ್ರಿಗೆ ಹೇಳ್ತೀನಿ. ಅದಕ್ಕೆ ಸುಮಾರು 3 ದಿವಸ ಅವರು ಕಂಟಿನ್ಯೂಸ್ ಆಗಿ ಹೋಗಿ ಲಿಸ್ಟ್ ಕಲೆಕ್ಟ್ ಮಾಡ್ತಾರೆ. ಅದ್ರ ಪ್ರಕಾರ ಎಲ್ಲರೂ ಟೋಕನ್ಸ್ ಸಮೇತ ಇಶ್ಯೂ ಮಾಡಿದ್ರೆ ಅದ್ರ ಪ್ರಕಾರ ರೇಷನ್ ಕಿಟ್ ಸಮೇತ ಕೊಟ್ಟಿದ್ದೀವಿ. ನೋಡಿ, ನೀವೇ ಯೋಚನೆ ಮಾಡಿ ಎಂತ ಮನಸ್ಥಿತಿ ಇದೆ ಅಂತ. ಅಧಿಕಾರಿಗಳು ಅದಕ್ಕೆ ಹಿಂದೆ ಇರುವಂತ ವ್ಯಕ್ತಿಗಳು ಒಬ್ಬರು ಯಾರು ಅಂತ ಎಲ್ಲರಿಗೂ ಗೊತ್ತಿದೆ. ಅದ್ರ ಹೆಸರು ನನಗೆ ಹೇಳಕ್ಕೆ ನಾನು ಇಷ್ಟಪಡಲ್ಲ. ಯೋಚನೆ ಮಾಡಿ, ನಮ್ಮ ನಿಮ್ಗೇನೋ ಒಂದು ಈಗಾಗಲೇ ಕಷ್ಟದಲ್ಲಿದ್ದೀರಾ, ಅಧಿಕಾರಿಗಳಿಗೇನು AC ರೂಮಲ್ಲಿ ಇಟ್ಕೊಂಡು ಆರಾಮಾಗಿ ನೆಮ್ಮದಿಯಾಗಿರ್ತಾರೆ. ಅವ್ರಿಗೆ ಏನು ಗೊತ್ತು ದಿನ ಕಷ್ಟ ಹೇಳಿ ನಿಮ್ದು. ಯಾವುದೇ ಕಾರಣಕ್ಕೂ ಲಿಸ್ಟು ಕೊಡಲ್ಲ ಅಂತ ಹೇಳ್ತಾರೆ, ಏನೋ ಒಂದು ಒಳ್ಳೆ ಕೆಲಸ ಮಾಡ್ಬೇಕಂತಂದ್ರೆ. ಇದೆಲ್ಲ ಒಂದು ಕಡೆ ಇರಲಿ. ಇನ್ನೊಂದು, ನಿನ್ನೆ ನಮ್ಮ ನಾಯಕರಾದಂಥ JK ಕೃಷ್ಣಾರೆಡ್ಡಿ ಅನ್ನೋರು ಫ್ಲೆಕ್ಸ್ಗಳಾಗಿ ಇಡೀ ಚಿಂತಾಮಣಿ ಕೊಡ್ತಾರೆ. ಈಗಾಗಲೇ ನಿಮ್ಗೆಲ್ಲರಿಗೂ ಗೊತ್ತಿದೆ. ನಾನೇ ಖುದ್ದು CMC ಕಮಿಷನರ್ಗೆ ಫೋನ್ ಮಾಡ್ತೀನಿ, ಸರ್ ನಮಗೆ ಈ ಥರ ಫ್ಲೆಕ್ಸ್ಗೆ ಪರ್ಮಿಷನ್ ಕೊಡಿ, ನಾವು ಅದೇನಿದೆಯೋ ಫ್ರೀಯಾಗಿ ಕೊಡೋದು ಬೇಡ, ಟ್ಯಾಕ್ಸ್ನ ಪೇ ಮಾಡ್ತೀವಿ ಅಂತ ಹೇಳ್ತೀವಿ. ಅದಕ್ಕೆ ನಮ್ಮ ಕಮಿಷನರ್ ಅವ್ರು ಏನು ಹೇಳ್ತಾರೆ ಅಂತಂದ್ರೆ, ನಾವು ಅಣ್ಣ ತಮ್ಮಂದಿರೋ ಥರ ಇದ್ದೀವಿ, ನಿಮ್ಗೆ ಏನು ಬೇಕೋ ನೀವು ಯಾವಾಗ ಫೋನ್ ಮಾಡಿದ್ರು ನಾನು ನಿಮಗೆ ಪರ್ಮಿಷನ್ ಕೊಡ್ತೀನಿ, ಪ್ರಾಬ್ಲಮ್ ಇಲ್ಲ, ನೀವು ಯಾವಾಗಾದ್ರೂ ಹೇಳಿರುವಂಥದ್ದು ಕೆಲಸ ನಾನು ಮಾಡ್ತಾ ಇದ್ದೀನಿ ಅಂತ ನನ್ನ ಕಮಿಷನರ್ ಹೇಳ್ತಾರೆ. ಆಯ್ತು ಸರ್, ಏನೋ ಇಷ್ಟ ಹೇಳ್ತಾ ಇದ್ದೀರಲ್ಲ, ಏನೋ ಒಂದು ಫ್ಲೆಕ್ಸ್ಗೆ ಪರ್ಮಿಷನ್ ಕೊಡುವಾಗ ಏನೋ ಒಂದು ರೀಸನಬಲ್ ಆಗಿ ಏನು ಟ್ಯಾಕ್ಸ್ ಪೇ ಮಾಡಬೇಕು ಅದು ನೋಡಿ ಅಂತ ಹೇಳ್ತೀವಿ. ಆಯ್ತು, ಒಂದು ಕೆಲಸ ಮಾಡಿ, ನೀವು 4600 ರೂಪಾಯಿ ಕೊಡಿ, ನಿಮ್ಗೆ ಎಷ್ಟು ಬೇಕೋ ನಾನು ಹೇಳ್ತೀನಿ, ಅಷ್ಟು ಫ್ಲೆಕ್ಸ್ಗಳು ಮೆನ್ಷನ್ ಮಾಡಿ ಅಂತ ಹೇಳ್ಬಿಟ್ಟು ನಮ್ಮ ಕಳಿಸಿರುವಂಥ
ಯಾರೋ ಒಬ್ಬರು ನಮ್ಮ ಸ್ನೇಹಿತರಿಗೆ ಹೇಳ್ತಾರೆ ಅಷ್ಟು ಪ್ರಕಾರ ಟ್ಯಾಕ್ಸ್ ಸಮೇತ ಪೇ ಮಾಡ್ತೀನಿ. ನಿನ್ನೆ ನಾವೆಲ್ಲೋ ಬೇರೆ ಕಡೆ ಇದ್ದೆ, ಫೋನ್ ಮಾಡಿದೆ, ಎಲ್ಲ ಫ್ಲೆಕ್ಸ್ ಎಲ್ಲ ತೆಗಿತಾ ಇದ್ರಂತೆ. ಫೋನ್ ಮಾಡಿದ್ರೆ ಯಾಕೆ ಸರ್ ತೆಗಿತಾ ಇದ್ದೀರಾ ಅಂತ ಕೇಳಿದೆ. ನೀವು ಹೇಳ್ದಂಗೆ ಟ್ಯಾಕ್ಸ್ ತೆಗಿದೀವಲ್ಲ ಅಂತಂದ್ರೆ ಏನ್ ಹೇಳ್ತಾರೆ ಅಂದ್ರೆ ನಮ್ಮ ಕಮಿಷನರ್ ಅವರು, ನಾನು ನಡ್ಕೊಳ್ಳೋದೇ ಹಿಂಗೆ, ನಾನು ಮಾಡೋದೇ ಹಿಂಗೆ, ನೀನ್ ಯಾಕೆ ಕೇಳಕ್ಕೆ, ಇದು ನನ್ನ ಬಿಸ್ನೆಸ್ ಅಂತ ಹೇಳ್ತಾರೆ. ಮತ್ತೆ ನಾನು ನಮ್ಮ ಸಂಸದರಾದ ಮಲ್ಲೇಶ್ ಬಾಬು ಅಣ್ಣ ಫೋನ್ ಮಾಡ್ತೀನಿ, ಅಣ್ಣ ಈ ತರ ಟ್ಯಾಕ್ಸ್ ಪೇ ಮಾಡಿದ್ದೀನಿ, ಟ್ಯಾಕ್ಸ್ ಪೇ ಮಾಡಿದ್ರು ಕಮಿಷನರ್ ಅವರು ಈ ತರ ಹೇಳ್ತಾ ಇದ್ದಾರೆ, ದಯವಿಟ್ಟು ಅವ್ರಿಗೆ ಮಾತಾಡಿ ಅಂತ ಹೇಳಿರುವಾಗ ಸಂಸದರು ಕಮಿಷನರ್ ಅವ್ರು ಕಾಂಟ್ಯಾಕ್ಟ್ ಮಾಡಿದಾಗ ಹೇಳ್ತಾರಂತೆ, ಸರ್ ಸುಧಾಕರ್ ಸಾಹೇಬ್ರು ಹೇಳಿದ್ರು ತೆಗೆದುಬಿಡಿ ಅಂತ, ಅದಕ್ಕೆ ತೆಗೆದುಬಿಟ್ರು ಅಂತ ಹೇಳಿ. ಅದೇ ನಮ್ಮ ಸಂಸದರು ನನಗೆ ಫೋನ್ ಮಾಡಿ ಈ ತರ ವಿಚಾರ ತಿಳಿಸ್ತಾರೆ. ನಾನು ಈ ವೇದಿಕೆ ಮುಖಾಂತರ ಮಾನ್ಯ ಸುಧಾಕರ್ ಅವರಿಗೆ ಹೇಳೋದು ಒಂದೇ ಒಂದು ಮಾತು, ನೀವು ಏನೋ ರೋಡಲ್ಲಿ ಕಟ್ಟಿರುವಂತ ಫ್ಲಕ್ಸ್ ನ ತೆಗೆದುಬಿಟ್ಟು ಕಿತ್ತು ಕಸದ ಗಾಡಿಗೆ ಹಾಕಿ ಹಿಡ್ಕೊಂಡು ಹೋಗ್ಬೋದು, ಆದ್ರೆ ನಮ್ಮ ಹೃದಯದಲ್ಲಿರುವಂತ ಜೆ.ಕೆ. ಕೃಷ್ಣಾರೆಡ್ಡಿ ಅಣ್ಣ ಯಾರಿಗೆ ಏನು ನಮ್ಮ ಹೃದಯದಿಂದ ತೆಗೆಯಕ್ಕಾಗಲ್ಲ ಸ್ವಾಮಿ. ಇದು ನೆನ್ಪಿಟ್ಕೊಳ್ಳಿ, ನೀವು ಎಷ್ಟೇ ಮಾಡಿ ಏನೇ ಮಾಡಿ ಇದಂತೂ ಎಲ್ರಿಗೂ ನಿಲ್ಲಲ್ಲ. ನೀವು ನೋಡಿ ಸ್ವಾಮಿ, ಹೇಳ್ತಾ ಇದ್ದೀನಿ, ನೀವು ನಿಮ್ಮ ಒಂದು ವ್ಯಕ್ತಿತ್ವದಿಂದ ನಾವು ಏನೋ ಒಂದು ಬಡವರಿಗೆ ಒಂದು 10 ಜನ ಸಹಾಯ ಮಾಡ್ಬೇಕಂತ ಮನಸ್ಥಿತ್ವ ಇಟ್ಕೊಂಡು ಮುಂದೆ ಹೋಗಿ ಸಹಾಯ ಮಾಡ್ತಾ ಇದೀವಿ. ನೀವು ಪದೇ ಪದೇ ನಮ್ಗೆ ಇದೇ ತರ ತೊಂದರೆ ಮಾಡ್ತಾ ಇದ್ರೆ ನಾವು ಇನ್ನ ಜನರ ಜೊತೆ ಸೇರ್ತೀವಿ, ಇನ್ನ ನೀವು ಏನೇನು ಜನರು ತೊಂದರೆ ಮಾಡ್ತಾ ಇದ್ರೆ ಅದ್ರ ಜೊತೆ ನಾವು ನಿಂತೀವಿ ಅಂತ ಹೇಳ್ಕೊಂತ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ ಸಿಟಿವಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ. ವಂದನೆಗಳೊಂದಿಗೆ ಅಶ್ವಿನಿ. ರೆಡ್ಡಿ ಹಂದಿ ಮಾಂಸ ಹಾಗೂ ಕೋಳಿ ಮಾಂಸದ ಮಿಲಿಟರಿ ಹೋಟೆಲ್, ಬೆಂಗಳೂರು ರಸ್ತೆ, ಕನ್ನಂಪಲ್ಲೆ, ಚಿಂತಾಮಣಿ. ಕನ್ನಂಪಲ್ಲೆಯಲ್ಲಿ ನೂತನವಾಗಿ ಆರಂಭವಾಗಿರುವ ನಮ್ಮ ಮಿಲಿಟರಿ ಹೋಟೆಲ್ನಲ್ಲಿ ಹಂದಿ ಮಾಂಸದ ಬಿರಿಯಾನಿ, ಹಂದಿ ಮಟನ್ ಫ್ರೈ ಮಸಾಲ, ಹಂದಿ ಮಾಂಸದ ಬೋಟಿ, ಚಿಕನ್ ಫ್ರೈ, ಚಿಕನ್ ಮಸಾಲ, ಮುದ್ದೆ, ರೈಸ್, ಚಪಾತಿ, ಪರೋಟ ದೊರೆಯುತ್ತದೆ. ಶನಿವಾರ ಒಂದು ದಿನ ಬಿಟ್ಟು ಉಳಿದೆಲ್ಲ ದಿನಗಳಲ್ಲಿ ಈ ಹೋಟೆಲ್ ಕಾರ್ಯನಿರ್ವಹಿಸಲಿದೆ. ವಿವರಗಳಿಗೆ ಸಂಪರ್ಕಿಸಿ 9492888491. MN ಆರ್ಟ್ಸ್, ನಂದಿ ಟೆಕ್ಸ್ಟೈಲ್ಸ್ ಮುಂಭಾಗ, KSRTC ಬಸ್ ಸ್ಟ್ಯಾಂಡ್ ರಸ್ತೆ, ಬೋವಿ ಕಾಲೋನಿ, ಚಿಂತಾಮಣಿ. ನಮ್ಮಲ್ಲಿ ಎಲ್ಲ ರೀತಿಯ ನೇಮ್ ಬೋರ್ಡ್, ವಾಲ್ ಪೇಂಟಿಂಗ್, ವಾಲ್ ಡ್ರಾಯಿಂಗ್, ದೇವಾಲಯದ ಗೋಪುರ, ವಿಗ್ರಹಗಳ ಪೇಂಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗುವುದು. ವಿವರಗಳಿಗೆ ಸಂಪರ್ಕಿಸಿ. ಮೊಬೈಲ್ ನಂಬರ್ 8553708925, ಮತ್ತೊಂದು 636351505063ಗೆ ಸಂಪರ್ಕಿಸಬಹುದು.